ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ಜಿ ಟಿ ವರ್ಲ್ಡ್ ಮಾಲಲ್ಲಿರೋ ಡಿ ಮಾರ್ಟ್ ವ್ಲಾಗ್ ಆಗಿರುತ್ತೆ. ಡಿ ಮಾರ್ಟ್ ಮಾತ್ರ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್. ಇದು ರೀಸೆಂಟಾಗಿ ಓಪನ್ ಆಗಿರೋದು. ಇದು ಎಲ್ಲಿದೆ ಅಂತ ಅಂದರೆ ಪ್ರಶಾಂತ್ ನಗರಲ್ಲಿ ಇರೋ ಜಿ ಟಿ ವರ್ಲ್ಡ್ ಮಾಲ್ ಇದೆಯಲ್ಲ, ಅಲ್ಲಿ ಇವಾಗ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ತುಂಬ ದೊಡ್ಡದಾಗಿರೋದ್ರಿಂದ ಒಂದ್ಸರಿ ನಾವು ಯಾವ ಥರ ಇದೆ ಒಳಗಡೆ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ನಾವು ಒಂದ್ಸರಿ ಹೋಗಿದ್ವಿ ಅಷ್ಟೇ. ನಾವು ಆ್ಯಕ್ಚುಲಿ ಬೇರೆ ಡಿಮಾರ್ಟಲ್ಲಿ ಶಾಪ್ ಮಾಡ್ತಾ ಇದ್ವಿ, ಬಟ್ ಇದು ರೀಸೆಂಟಾಗಿ ಓಪನ್ ಆಯಿತು ಅಂತ ಗೊತ್ತಾಗಿರೋದ್ರಿಂದ ಇವಾಗ ಈ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಬಂದಿದ್ದೀವಿ. ಸೊ ಏನೇನೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡ್ದಿರಾ. ಸೊ ಬನ್ನಿ ಫ್ರೆಂಡ್ಸ್, ಏನೇನಿದೆ ಅಂತ ನೋಡೋಣ. ನೋಡಿ, ಸ್ಟಾರ್ಟಿಂಗ್ಗೆ ನಾವು ಹೋಗಿದ ತಕ್ಷಣ ನನ್ನ ಮಗ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಬಿಕಾಸ್ ಅವ್ನ ಮನೆಯಲ್ಲೇ ಮಲ್ಕೊಂಡಿದ್ದ, ಮಲಗಿರೋವನ್ನ ಹಂಗೆ ಎತ್ಕೊಂಡು ಹೋಗಿದ್ದು. ಅವ್ನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಆದರೂ ಅವನ್ನ ಸುಧಾರಿಸ್ಕೊಂಡು ಶಾಪ್ ಮಾಡೋದಕ್ಕೆ ರೆಡಿ ಆದ್ವಿ. ಎಲ್ಲ ಐಟಮ್ಸು ಕೂಡ ಡಿಸ್ಕೌಂಟಲ್ಲಿ ಆಲ್ಮೋಸ್ಟ್ ಹೊಸದಾಗಿ ಓಪನ್ ಆಗಿರೋದ್ರಿಂದ ಡಿಸ್ಕೌಂಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಹೋಗಿ ನೋಡೋದಕ್ಕೂ ಓಕೆ ಅನ್ನಿಸ್ತು. ತುಂಬ ಆಫರ್, ಬೈ ಒನ್ ಗೆಟ್ ಒನ್ ತುಂಬ ಇತ್ತು. ಅದೇ ಥರ ಎಲ್ಲ ಸೆಕ್ಷನಲ್ಲೂ, ಆಲ್ಮೋಸ್ಟ್ ಎಲ್ಲ ಸೆಕ್ಷನಲ್ಲೂ ಬೈ ಒನ್ ಗೆಟ್ ಒನ್ ಆಫರ್ ನಡೀತಾನೆ ಇತ್ತು ಫ್ರೆಂಡ್ಸ್. ಈ ಟೀ ಪೌಡರ್ ಎಲ್ಲಾನು ಎಷ್ಟೊಂದು ಆಫರ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಜ್ಯೂಸ್ ಬಾಟ್ಲುಗಳೆಲ್ಲ ಕೋಕೋ ಕೋಲಾ, ಬಿಂದು ಜೀರಾ, ಪೆಪ್ಸಿ, ಈ ಥರ ಎಲ್ಲಾನು ಪ್ರತಿಯೊಂದ್ರ ಮೇಲೂ 20% ಆಫ್ ಇತ್ತು. MRP ಮೇಲೆ 75ಗೆಲ್ಲ ನಮಗೆ ಸಿಗ್ತಾ ಇತ್ತು. ಸೊ ನಮಗೆ ಪರವಾಗಿಲ್ಲ, ಈಸಿಯಾಗಿ ತಗೋಬೋದು ಅಂತ ಅನ್ನಿಸ್ತು. ಈ ಪ್ರೈಸ್ ಎಲ್ಲ ಇದು ರೀಸೆಂಟಾಗಿ ಓಪನ್ ಆಗಿದೆಯಲ್ಲ, ಅದಕ್ಕೋಸ್ಕರ ಅನಿಸುತ್ತೆ. ಮತ್ತು ನಂಬರ್ ಆಫ್ ಕಲೆಕ್ಷನ್ಸು ಅಷ್ಟೇ ತುಂಬ ಜಾಸ್ತಿನೇ ಇತ್ತು. ಕ್ವಾಂಟಿಟಿ ಎಲ್ಲ ತುಂಬ ಹ್ಯೂಜ್ ಆಗಿತ್ತು ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಲ್ಲ, 79 ರುಪೀಸ್ ಆಫ್ ಇತ್ತು. ಆ ನಟೆಲ್ಲ ಮೇಲೆ ಬ್ರೆಡ್ ಜಾಮ್ಗೆ ಮಕ್ಳು ಕೇಳ್ತಾನೆ ಇರ್ತಾರೆ. ಇದು ಕಿಸಿನ್ ಚಟ್ನಿ, ಪೀನಟ್ ಬಟರು, ಅದ್ರ ಮೇಲೆಲ್ಲ ಕೂಡ ನೋಡಿ 20 ರುಪೀಸ್ ಆಫ್ ಎಲ್ಲ ಇತ್ತು. ಸೊ ಡ್ರೈ ಫ್ರೂಟ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು ಅಂತ ಅಂದ್ಕೊತೀವಿ. ಯಾಕಂದರೆ ನಾವು ಇದನ್ನೆಲ್ಲ ಫಸ್ಟ್ ಎಲ್ಲ ಯೂಸ್ ಮಾಡಿದ್ದೀವಿ. ಸೊ ಅದ್ರ ಮೇಲೆ ತುಂಬ ಡಿಸ್ಕೌಂಟ್ ಇರೋದ್ರಿಂದ ನಮಗೆ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಹೊಸ ಡಿಮಾರ್ಟ್ ಆಗಿರೋದ್ರಿಂದ, ಅದು ಸ್ಪೇಷಿಯಸ್ ಆಗಿರೋದ್ರಿಂದ ನಮಗೆ ಪರ್ಚೇಸ್ ಮಾಡೋದಕ್ಕೆ ಕೂಲ್ ಆ್ಯಂಡ್ ಕಾಮ್ ಆಗಿತ್ತು ಫ್ರೆಂಡ್ಸ್. ಎಲ್ಲೂ ನಮಗೆ ಕಿರಿಕಿರಿ ಹರಿಬರಿ ಅನ್ನಿಸ್ಲೇ ಇಲ್ಲ. ಬೇಗ ಮಾಡ್ಕೊಂಡು ಹೋಗ್ಬಿಡ್ಬೇಕಪ್ಪ, ಜನ ಜಾಸ್ತಿ ಇದ್ದಾರೆ, ಆ ಥರ ಏನೂ ಫೀಲ್ ಆಗಿಲ್ಲ. ತುಂಬ ದೊಡ್ಡದಾಗಿರೋದ್ರಿಂದ ನಮ್ಗೆ ಈಸಿ ಆಯಿತು ಶಾಪ್ ಮಾಡೋದಕ್ಕೆ. ಯಾರೆಲ್ಲ ಈ ಡಿಮಾರ್ಟ್ಗೆ ಇನ್ನೂ ಹೋಗಿಲ್ಲ, ಒಂದ್ಸರಿ ಚೆಕ್ ಮಾಡಿ ಹೋಗಿ ಹೆಂಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರೆಲ್ಲ ಆಲ್ರೆಡಿ ಹೋಗಿದ್ದೀರಾ, ಯಾವ ಥರ ಇತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಕೂಡ ತಿಳಿಸಿ. ನೋಡ್ತಾ ಇದ್ರಲ್ಲ, ಸೋಪ್ ಬೈ ಒನ್ ಗೆಟ್ ಒನ್ ಆಫರ್ ಅಂತೂ ತುಂಬಾ ಆಯ್ತು ಫ್ರೆಂಡ್ಸ್. ಈ ರೆಡ್ ಚಿಲ್ಲಿ ಪೌಡರು, ಅದು ಈಸ್ಟರ್ನ್ ಕಂಪನಿ, ಅದು ಬೈ ಒನ್ ಗೆಟ್ ಒನ್ ಇತ್ತು. ನಾನು ಆಲ್ಮೋಸ್ಟ್ ಬೈ ಒನ್ ಗೆಟ್ ಒನ್ ಇರೋ ಸೆಕ್ಷನ್ ಅಲ್ಲೇ ಹೋಗ್ಬೇಕು ಅಂತ ಏನು ಹೋಗ್ಲಿಲ್ಲ, ಬಟ್ ನಾವು ನೋಡಿದ ಕಡೆ ಎಲ್ಲ ಇತ್ತಲ್ವ, ನಮಗೂ ಖುಷಿ ಆಯ್ತು ಹೋಗಿದ ತಕ್ಷಣ. ಚಿಲ್ಲಿ ಪೌಡರು ಪ್ರತಿಯೊಂದ್ರ ಮೇಲೂ ಬೈ ಒನ್ ಗೆಟ್ ಒನ್ ಇತ್ತು ಫ್ರೆಂಡ್ಸ್. ಹಂಗಂತ ನಾವ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿ ನಾವು ತಗೊಳ್ಳೋದು ಒಳ್ಳೇದಾಗಿರುತ್ತೆ. ಯಾಕಂದ್ರೆ ಬೈ ಒನ್ ಗೆಟ್ ಒನ್ ಹಾಕಿದ ತಕ್ಷಣ ನಾವು ತಗೊಳೋದು ಸರಿ ಹೋಗಲ್ಲ. ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಚೆಕ್ ಮಾಡಿ ಆಮೇಲೆ ನಾವು ತಗೊಂಡ್ರೆ ಓಕೆ ಅನ್ಸುತ್ತೆ. ಮನೆಗೆ ಹೋದ್ಮೇಲೆ ಇನ್ 1 ಮಂತ್ ಇದೆ, 15 ಡೇಸ್ ಇದೆ ಅಂತ ಆಮೇಲೆ ನಮಗೆ ವೇಸ್ಟ್ ಆಗ್ಬಾರ್ದಲ್ವಾ. ಸೊ ಈ ಟಿಪ್ನ ನೀವು ಒಂದ್ಸರಿ ಫಾಲೋ ಮಾಡಿ. ಬೈ ಒನ್ ಗೆಟ್ ಒನ್ ಆಫರ್ ಇದ್ರೆ ಫಸ್ಟ್ ನಾವು ನೋಡ್ಬೇಕಾಗಿರೋದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಆಮೇಲೆ ನಾವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಎಲ್ಲ ನೋಡಿ, ಈ ಕಡಾಯಿ, ನಾನ್ ಸ್ಟಿಕ್ ಪ್ಯಾನ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಇದನ್ನು ಅಷ್ಟೇ ಚೆನ್ನಾಗಿತ್ತು ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೋರ್ ಕ್ಲೀನರ್ದು, ಅದು ಕೂಡ ಬೈ ಒನ್ ಗೆಟ್ ಒನ್ ಇತ್ತು. ಮತ್ತೆ ಮಿಸ್ಟರ್ ಮಸಲು ತುಂಬಾ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಇದನ್ನಂತೂ ನಮ್ಮ ಮನೆಯಲ್ಲಿ ಒಳ್ಳೆ ಪ್ರಾಡಕ್ಟ್, ವರ್ತಿ ಪ್ರಾಡಕ್ಟ್ ನಮ್ಗಂತೂ ಅದು. ನೋಡ್ತಾ ಇದ್ದೀರಲ್ವಾ, ಒಂದೊಂದು ಎಷ್ಟು ಕ್ವಾಂಟಿಟಿ ಇದೆ ಅಂತ ನೀವೇನೆ. ಸೊ ನಮಗೆ ಬಂದಿದ್ದಕ್ಕೂ ಲಾಸ್ ಆಗಿಲ್ಲ ಅನ್ನಿಸ್ತು. ನೆಕ್ಸ್ಟ್ ಸೀಸನ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಳಿಗೆಲ್ಲ. ಸೊ ಅವರೆಲ್ಲ ನಮಗೆ ವಾಟರ್ ಬಾಟಲು, ಟಿಫನ್ ಬಾಕ್ಸು, ಅದು ಅದು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಸೊ ಒಂದ್ಸರಿ ನಾವು ಈ ಡಿಮಾರ್ಟ್ ವಿಸಿಟ್ ಮಾಡ್ಬಿಟ್ರೆ ಆ ಕಿಡ್ಸ್ ಸೆಕ್ಷನ್ ಸೆಪರೇಟ್ ಇದೆ ಫ್ರೆಂಡ್ಸ್. ಯಾಕಂದ್ರೆ ಮಕ್ಳದು ಟಿಫನ್ ಬಾಕ್ಸು, ವಾಟರ್ ಬಾಟಲ್ ಅಲ್ದಿರ ಈ ಪೆನ್ನು ಮತ್ತೆ ನೋಟ್ ಬುಕ್ಸು, ಮಕ್ಳಿಗೆ ಏನೇನ್ ಬೇಕೋ ಈ ಸ್ಕೂಲ್ ಬ್ಯಾಗ್ಸ್ ಪ್ರತಿಯೊಂದು ಕೂಡ ಅಲ್ಲಿ ಅವೈಲಬಲ್ ಇದೆ. ಅದು ಕೂಡ ಕ್ವಾಲಿಟಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನೀವು ತಗೋಬಹುದು. ರೇಟು ಕಮ್ಮಿ ಇದೆ, ಹೈ ರೇಟ್ ಅಂತ ಏನಿಲ್ಲ. ಆರಾಮಾಗಿ ನಾವು ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಟಿಫನ್ ಬಾಕ್ಸ್ ಆ ತರದಕ್ಕೆಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್, ಒಂದಕ್ಕಿಂತ ಒಂದ್ ಚೆನ್ನಾಗಿತ್ತು.
ಇದೆಲ್ಲಾನು ಕೂಡ ನೋಡಿ ಅದು ಆಫರ್ ಅಲ್ಲಿ ಇರೋದ್ರಿಂದ ಅದು ತುಂಬಾ ಜನನು ಈ ಸೆಕ್ಷನ್ ಅಲ್ಲಿ ಜಾಸ್ತಿ ಇದ್ರು. ಈ ಗ್ಲಾಸಸ್ ಎಲ್ಲ ನೋಡಿ ಫ್ರೆಂಡ್ಸ್ 49 70 ರೂಪೀಸ್ 49 ರೂಪೀಸ್ ಆಫ್ ಇತ್ತು, 59 ಆಫ್ ಇತ್ತು, 39 ಆಫ್ ಇತ್ತು. ಆ ತರ ಒಂದೊಂದ್ ಪೀಸ್ಗೆ ಇಷ್ಟಿಷ್ಟೊಂದು ಆಫರ್ ಇದ್ರೆ ಯಾರ್ ತಾನೇ ತಗೊಳಲ್ಲ ಅಲ್ವಾ. ಯಾರಾದ್ರೂ ಹೊಸದಾಗಿ ಒಂದು ಪ್ಲೇಟ್ ಸೆಟ್ಗಳನ್ನೆಲ್ಲ ತಗೋಬೇಕು ಅಂತಂದ್ರೆ ಈ ಆಫರ್ನ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಪ್ಲೀಸ್ ಒಂದ್ಸರಿ ವಿಸಿಟ್ ಮಾಡಿ. ನೋಡಿ ನಾನು ಹೇಳಿದ್ನಲ್ವಾ ಸ್ಕೂಲ್ ಬ್ಯಾಗ್ಸ್ ಎಲ್ಲ ಅನ್ಬಿಟ್ಟು, ಇದು 2-3 ಕಡೆ ಇತ್ತು ಫ್ರೆಂಡ್ಸ್ ಸ್ಕೂಲ್ ಬ್ಯಾಗ್ಸ್ ಎಲ್ಲ. ಯಾಕಂದ್ರೆ ಕ್ವಾಲಿಟಿ ವೈಸ್ ಅವರೇ ಜೋಡಿಸಿ ಇಟ್ಬಿಟ್ಟಿದ್ರು. ಮಕ್ಳಿಗೆ ಬೇಕಾಗಿರೋ ಪೆನ್ಸಿಲ್, ಪೆನ್ನು, ಎರೇಸರ್, ಅದು ಶಾರ್ಪ್ನರು ಪ್ರತಿಯೊಂದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ ಅಲ್ಲೇ ಇತ್ತು. ನಮ್ಗೆ ಹುಡುಕ್ಲಿಕ್ಕೆ ಏನ್ ಕಷ್ಟನೇ ಆಗ್ಲಿಲ್ಲ. ಅದ್ರಲ್ಲೂ ಆಫರ್ ಯಾವ್ಯಾವ್ದಿದೆ, ಎಷ್ಟೆಷ್ಟು ಆಫರ್ ಇದೆ ಅಂತ ವಿತ್ ಮೆನ್ಷನ್ ಮಾಡಿ ಅಲ್ಲಿ ಇಟ್ಟಿದ್ರು. ನೋಡಿ 15% ಆಫ್ ಆನ್ ಆಲ್ ಪೆನ್ಸ್ ಅಂತ ಇದೆ. ಸೊ ಅದನ್ನ ನಾವು ಒಂದ್ಸರಿ ತಗೊಂಬಂದ್ ಇಟ್ಕೊಂಡ್ಬಿಟ್ರೆ ತುಂಬಾ ದಿನ ಬರುತ್ತೆ. ಈ ತರ ಜಾಮೆಟ್ರಿ ಬಾಕ್ಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನನ್ ಮಕ್ಳನ್ನು ಕರ್ಕೊಂಡು ಹೋಗಿರೋದ್ರಿಂದ ಈ ಸೆಕ್ಷನ್ ಇಂದ ಯಾವಾಗಪ್ಪ ಆಚೆ ಬರ್ಬೇಕು ಆ ತರ ಮಾಡ್ಬಿಟ್ರು ಅವರು. ಅಷ್ಟೊಂದ್ ಅದ್ ಕೊಡ್ಸಮ್ಮ ಇದ್ ಕೊಡ್ಸಮ್ಮ ಅಂತ. ಸೊ ನೋಡಿ ಫನ್ ಅಟ್ ಸ್ಕೂಲ್ ಅಂತ ಹಾಕಿದ್ದಾರೆ. ಪೆನ್ಸಿಲ್ ಬಾಕ್ಸ್ ಸೆಕ್ಷನ್, ಪೆನ್ ಸೆಕ್ಷನ್ಸ್, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ ಇಟ್ಟಿರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಒಂದ್ಸತಿ ನೀವು ವಿಸಿಟ್ ಮಾಡ್ಲೇಬೇಕು. ನೋಡಿ ಈ ಕಡೆನೂ ಕೂಡ ಬ್ಯಾಗ್ ಸೆಕ್ಷನ್ಸ್ ಇದೆ. ಅಂದ್ರೆ ನಾನು ಹೇಳಿದ್ನಲ್ವಾ ಕ್ವಾಲಿಟಿ ವೈಸ್ ಅವರೇ ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂತ. ತುಂಬಾ ಚೆನ್ನಾಗಿತ್ತು ಇದೊಂಥರ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಸಾಕ್ಸ್ ಇತ್ತು, ಹ್ಯಾಂಡ್ ಕೀಸ್, ಸಾಕ್ಸ್ ಆ ತರ ಎಲ್ಲ ಅದು ಸೆಪರೇಟ್ ಸೆಪರೇಟ್ ಒಂದು ಏನಂತಾರೆ ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಟ್ಟಿದ್ರು. 149 ಫಾರ್ 5 ಆ ತರ ಇತ್ತು. ಇದನ್ನು ಕ್ವಾಲಿಟಿ ಚೆಕ್ ಮಾಡಿ ನಾವು ತಗೊಳ್ಬೋದಾಗಿತ್ತು. ನೋಡಿ 3-4 ಪೀಸ್ ಆ ತರ ಎಲ್ಲ ಸೆಟ್ ವೈಸ್ ಹಾಕಿ ಇಟ್ಟಿದ್ರು. ನಮ್ಗೆ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಈಗ ಸಮ್ಮರ್ ಇರೋದ್ರಿಂದ ಈ ಫ್ಯಾನು, ಫೇಸ್ ಫ್ಯಾನ್ ಆತರ ಎಲ್ಲ ಚೆನ್ನಾಗಿ ಓಡ್ತಾ ಇತ್ತು. ಇದ್ರಲ್ಲೂ ಜನ ತುಂಬಾ ಚೆನ್ನಾಗಿ ತಗೊಳ್ತಾ ಇದ್ರು ನಾನ್ ನೋಡ್ದಾಗೆ ಆ ಕಡೆ. ಇನ್ನು ನನ್ ಮಕ್ಳು ನೋಡಿ ಅವ್ರಂತೂ ಡಿಮಾರ್ಟ್ ಅಲ್ಲಿ ಪ್ಲೇ ಗ್ರೌಂಡ್ ತರ ಮಾಡ್ಕೊಂಡ್ಬಿಟ್ಟಿದ್ರು ಫ್ರೆಂಡ್ಸ್. ಎಲ್ಲಾ ಕಡೆ ಅಮ್ಮ ಇದು ಅಮ್ಮ ಅದು, ಯಾವ ಸೆಕ್ಷನ್ ಬಿಟ್ಟಿಲ್ಲ ಫ್ರೆಂಡ್ಸ್. ಹೇಳ್ಬೇಕು ಅಂದ್ರೆ ಎಲ್ಲಾ ಕಡೆನೂ ಇದ್ ಕೊಡ್ಸಿ ಅದ್ ಕೊಡ್ಸಿ, ಇದ್ ನಮ್ಮ ಮನೇಲಿ ಇಲ್ಲ ಅಲ್ವಾ ಅಮ್ಮ, ಇದ್ ನನಗ್ ಕೊಡ್ಸಿ, ಈ ತರ ಹೇಳ್ತಾ ಇದ್ರು ಅವರು. ಈವನ್ ಇಲ್ಲಿ ಬಟ್ಟೆಗಳು ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್. ಕುರ್ತೀಸ್, ಡೈಲಿ ವೇರ್ ಟೀ ಶರ್ಟ್ಸ್, ಮೆನ್ಗೆ, ವುಮೆನ್ಗೆ ಮನೆಯಲ್ಲಿ ಹಾಕೊಳ್ಳೋದು ಈ ನೈಟೀಸ್ ಆತರ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ನಾವ್ ಈ ಸೆಕ್ಷನ್ ಅಲ್ಲಿ ಏನ್ ಪರ್ಚೇಸ್ ಮಾಡಿಲ್ಲ. ಈ ಬಟ್ಟೆಗಳೆಲ್ಲ ನಾವು ತಗೊಳಕ್ ಹೋಗ್ಲಿಲ್ಲ. ಸೊ ಇದು ಬಂದ್ಬಿಟ್ಟು ನೋಡಿ ಮೆಜರಿಂಗ್ ಕಪ್ ಇದೆ. ಮೆಜರಿಂಗ್ ಕಪ್ ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ರೇಟು ಕೂಡ ನೋಡಿ MRP ರುಪೀಸ್ 80 ರುಪೀಸ್ ಆ ತರ ಎಲ್ಲ ಇತ್ತು. ಅದನ್ನ ತುಂಬಾ ಕ್ವಾಲಿಟಿನೂ ಚೆನ್ನಾಗಿರೋದ್ರಿಂದ ಅದನ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಈ ಕಂಟೈನರ್ಸ್ ಅಷ್ಟೇ ನೋಡಿ 79 49 ಆ ತರ ಆಫ್ ಇತ್ತು ಒಂದೊಂದ್ ಪೀಸ್ಗೆ. ಸೊ ಇವಾಗ ಯಾರಿಗಾದ್ರೂ ಪ್ರೆಸೆಂಟ್ ಮಾಡ್ಬೇಕು ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ಗೆ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂದ್ರೆ ಈ ತರ ಒಂದು ಬಿಲೋ 100 ಬಜೆಟ್ ಇರುತ್ತಲ್ಲ ಆ ತರದವ್ರು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ನಾನು ನೋಡ್ಬಿಟ್ಟು ನಾನು ಹೇಳ್ತಾ ಇರೋದು, ನೋಡಿ ತೋರಿಸ್ತಾ ಇದೀನಿ. 59 ರುಪೀಸ್ ಈ ಕಂಟೈನರು. ಎಷ್ಟು ಚೆನ್ನಾಗಿತ್ತು ಕ್ವಾಲಿಟಿ ಅಂದ್ರೆ ಆರಾಮಾಗಿ ನಾವು ತಗೊಂಡೋಗಿ ಇವಾಗ ಒಂದ್ 100 ಪೀಸ್ 200 ಪೀಸ್ ಬೇಕಂದ್ರೆ ನಾವು ತಗೊಂಡ್ಬಿಡ್ಬೋದಾಗಿತ್ತು. ಸೊ ನೆಕ್ಸ್ಟ್ ಇಲ್ಲಿ ಡಿಫ್ರೆಂಟ್ ಆಗಿತ್ತು ಕಲೆಕ್ಷನ್ ಅನ್ಬಿಟ್ಟು ನೋಡಿ ನಮ್ ಚೋಟು ನೋಡಿ ಅಲ್ಲ ಎತ್ಕೊಂಡು ಅವನ್ನ ಸುತ್ತಿಸ್ತಾ ಇದ್ವಿ. ಅವನ್ ಅಲ್ಲಿ ಇಲ್ಲಿ ಓಡೋಗ್ತಾ ಇದ್ದ ಅನ್ಬಿಟ್ಟು. ಬೇರೆ ಬೇರೆ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್. ಈ ಟೂತ್ ಪೇಸ್ಟ್ ಹಾಕೋದು, ಬ್ರಷಸ್ ಹಾಕೋದೆಲ್ಲಾನು ಇದು ಚೆನ್ನಾಗಿತ್ತಲ್ವಾ ಅಂತ ಕೇಳ್ತಾ ಇದಾರೆ. ಮತ್ತೇನು ನೋಡಿ ಅದು ಆಯಿಲ್ ಬಗ್ಸೋದಕ್ಕೆ ಅನ್ಸುತ್ತೆ ಅದು. ಅದನ್ನ ಅವೆರಡನ್ನು ನಾವು ಪರ್ಚೇಸ್ ಮಾಡಿದ್ವಿ. ಟೂತ್ ಬ್ರಷ್ ಎಲ್ಲ ಹಾಕೋದಿಕ್ಕೆ. ನಮ್ ಕುಳು ಅಂತೂ ಅದನ್ನ ಅಲ್ಲಿ ಮಿನಿ ಪ್ಲೇ ಗ್ರೌಂಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು. ಅದ್ ತಗೊಳೋದು ಕೆಳಗಡೆ ಏನಾದ್ರೂ ಸಿಕ್ಕರೆ ಸಾಕು ಹೋಗೋದು ಅದ್ ತಗೊಳೋದು. ನೋಡಿ ಅವ್ನಿಗೆ ಏನ್ ಬೇಕೋ ಅದ್ ತಗೊಳೋದಕ್ಕೆ ರೆಡಿ ಆಗ್ಬಿಟ್ಟು ಸಿಪ್ಪರ್ ತಗೊಂತಾ ಇದ್ದಾನೆ ಅವನು ಅದ್ರಲ್ಲಿ ಕುಡಿಯೋದಕ್ಕೆ. ಬಟ್ ನಾವ್ ಅದನ್ನೆಲ್ಲ ಪ್ರಾಕ್ಟೀಸೇ ಮಾಡ್ಸಿಲ್ಲ ಅವನ್ಗೆ. ಆದ್ರೂ ಒಂದ್ ಸ್ವಲ್ಪ ಅವರು ನೆಲಕ್ ಬಿಟ್ರೆ ಆಟ ಆಡ್ಕೊಂಡ್ ಚೆನ್ನಾಗಿ ಓಡಾಡ್ಕೊಂಡು ಇದ್ದ. ನಮಗೂ ಹೆವಿ ಅವನ್ನ ಕ್ಯಾರಿ ಮಾಡೋದಕ್ಕೆ ಏನು ಕಷ್ಟ ಆಗ್ಲಿಲ್ಲ. ಓಡಾಡ್ಕೊಂಡಿದ್ದ ಸ್ಪೇಷಿಯಸ್ ಆಗಿತ್ತಲ್ಲ ಸೊ ಅದಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದೀರಾ ಅಲ್ವಾ ಬಾಕ್ಸ್ ಗಳಿತ್ತು. ಅದು ಕೂಡ ಕಮ್ಮಿನೇ ಅನಿಸ್ ನೋಡಿ. 179ಗೆ ಈ ತರ ಬಾಕ್ಸ್ ಇತ್ತು ಫ್ರೆಂಡ್ಸ್. ಯಾಕ್ ತಗೋಬಾರ್ದು ಹೇಳಿ. ಆರಾಮಾಗಿ ನಾವು ಫ್ರಿಡ್ಜ್ ಕಂಟೈನರ್ ಆಗಿ ಯೂಸ್ ಮಾಡ್ಬೋದು ಅದನ್ನೆಲ್ಲ. ಈ ತರ ಫ್ಲವರ್ದು ಕೂಡ ಇತ್ತು. ಈ ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲಾನು ಇತ್ತು. ನಾವು ಹಬ್ಬ ಹರಿದಿನಗಳಲ್ಲಿ ಇಡ್ಬೋದು ಅದನ್ನ. ಚೆನ್ನಾಗಿತ್ತು ಅದು. ಕಲೆಕ್ಷನ್ಸ್ ಕೂಡ ಇತ್ತು ಅದೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಬೆಡ್ಶೀಟ್ ಸೆಕ್ಷನ್ ಫ್ರೆಂಡ್ಸ್. ಬೆಡ್ಶೀಟ್ ಅಂತೂ ತುಂಬಾ ಕಲೆಕ್ಷನ್ಸ್ ಇತ್ತು. ನೀವೇ ನೋಡ್ತಾ ಇದ್ದೀರಾ.
ಒಂದಕ್ಕೊಂದು ಡಿಸೈನ್ ಪ್ರಿಂಟ್ಗಳಂತೂ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ಪರ್ಚೇಸ್ ಮಾಡಿದ್ವಿ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಸೆಲೆಕ್ಷನ್ ಮಾಡಿದ್ಮೇಲೆ ಅವರು ಓಪನ್ ಮಾಡಿ ಕೂಡ ತೋರಿಸ್ತಾರೆ ಯಾವ ತರ ಅನ್ಬಿಟ್ಟು. ಸೊ ಅಲ್ಲಿ ಮ್ಯಾಟ್ ಕಾಣಿಸ್ತಾ ಇದೆ ನೋಡಿ. ನಮ್ ಕೋ ಸಿಸ್ಟರ್ಗಂತೂ ಆ ಮ್ಯಾಟ್ ತುಂಬಾ ಇಷ್ಟ ಆಯ್ತು. ಡೋರ್ ಮ್ಯಾಟ್ ಗಳು ಅಷ್ಟೇ ಎಲ್ಲ 100, 200, 150 ಈ ತರದಕ್ಕೆಲ್ಲಾನು ವರ್ತ್ ಅನ್ನಿಸ್ತು. ಅದರ ಡೋರ್ ಮ್ಯಾಟ್ ಗಳೆಲ್ಲ ವರ್ತ್ ಅನ್ನಿಸ್ತು ನಮ್ಗೆ. ಆ ತರ ಇತ್ತು ಮ್ಯಾಟು. ನಾವ್ ಎಷ್ಟೊಂದ್ ಮ್ಯಾಟ್ ಕೂಡ ಪರ್ಚೇಸ್ ಮಾಡಿದ್ವಿ. ನಾವ್ ತಗೊಂಡಿರೋದು ಐಟಮ್ಸ್ ಎಲ್ಲ ಟ್ರಾಲಿಗೆ ಹಾಕಿದ ತಕ್ಷಣ ನನ್ ಮಕ್ಳು ನಾನ್ ತಗೊಬರ್ತೀನಿ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು. ನೋಡಿ ಆ ಬಾಲ್ ಹತ್ರ ಹೋಗ್ಬಿಟ್ಟು ಅದನ್ನ ಇವನಿಂದ ಅವನಿಂದ ಅವನಿಗೆ ಕ್ಯಾಚ್ ಹಾಕೊಂಡ್ ಆಡ್ತಾ ಇದ್ರು ಅವರು. ಇವ್ರು ಆಟ ಆಡೋದ್ರಲ್ಲಿ ಆ ಬೌಲಿಂದ ಇದಕ್ಕೆ ಇದರಿಂದ ಅದಕ್ಕೆ ಆಗ್ಬಿಟ್ಟಿತ್ತು. ಆಮೇಲೆ ನಾವು ಬರೋ ಅಷ್ಟೊತ್ತಲ್ಲಿ ಎಲ್ಲ ಸರಿ ಮಾಡ್ಬಿಟ್ಟು ಬಂದಿದ್ದಾಯ್ತು. ಆ ತರ ಹಿಂಸೆ ಆಯ್ತು ಆ ಸೆಕ್ಷನ್ ಅಲ್ಲಿ ನಮ್ಗೆ. ನೆಕ್ಸ್ಟ್ ಅವಾಗಿನ ಇವರು ಡೈರಿ ಪ್ರಾಡಕ್ಟ್ಸ್ ನೆಲ್ಲಾನು ಜೋಡಿಸ್ತಾ ಇದ್ರು. ಅದು ಕೂಡ ಚೆನ್ನಾಗಿತ್ತು. ಬಾಲ್ ಸೆಕ್ಷನ್ ಅಲ್ಲಿ 2-3 ಪ್ರೈಸ್ ಇತ್ತು. ಅದು ಆಯಾ ಕ್ವಾಲಿಟಿ ತಕ್ಕಂಗಿತ್ತು. ಬಟ್ ನಾವು ಬಾಲ್ ಎಲ್ಲ ಪರ್ಚೇಸ್ ಮಾಡ್ಲಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶೋ ಪೀಸ್ ಗಳು ಫ್ರೆಂಡ್ಸ್. ಈವನ್ ಶೋ ಪೀಸ್ ಕೂಡ ಅವೈಲಬಲ್ ಇತ್ತು. ಕ್ವಾಲಿಟಿನೂ ಪರವಾಗಿಲ್ಲ, ಓಕೆ ಅನ್ನಿಸ್ತಾ ಇತ್ತು. ಬಟ್ ಅದ್ರಲ್ಲೂ ಕೂಡ ಸ್ವಲ್ಪ ಆಫ್ ಇತ್ತು. ನೋಡಿ ಕೆಳಗಡೆ ಎಲ್ಲ ಇದು ಡೈನಿಂಗ್ ಟೇಬಲ್ ಮೇಲೆಲ್ಲ ಜೋಡ್ಸೋದಿಕ್ಕೆ ಚೆನ್ನಾಗಿರುತ್ತೆ. ಆ ತರ ಇತ್ತು. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನಂದು ಡಿಮಾರ್ಟ್ ವ್ಲಾಗು. ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ ತರ ಇತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಎಲ್ಲ ಸಿಗ್ತೀನಿ ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.